ಮೊದಲ ಹಂತದ ಚುನಾವಣೆ ನಡೀತಾ ಇರತಕ್ಕಂಥ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಹುತೇಕ ಹಳೆ ಮೈಸೂರು ಭಾಗ, ಆ ಭಾಗದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಕಾಂಗ್ರೆಸ್ನವರು ಹರಸಾಹಸ ಪಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗ ಗೆಲ್ಲೋದಕ್ಕೆ ಕಾಂಗ್ರೆಸ್ನವರ ಸರ್ಕಸ್, ಗೌಡರ ಗದ್ದಲದ ಗಲಾಟೆಗೆ ಈಗ ಅವರಿಗೆ ಟ್ರಂಪ್ ಕಾರ್ಡ್ ಆಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಮೇಲುಗೈ ಆಗಿತ್ತು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಅದೇ ಭಾಗದವರು. ಡಿ ಕೆ ಶಿವಕುಮಾರ್ ನನಗೆ ಪೇಪರು ಪೆನ್ನು ಕೊಡಿ ಅಂತ ಎಮೋಷನಲ್ ಆಗಿ ಹೇಳಿದರು. ಸಿದ್ದರಾಮಯ್ಯನವರ ಫ್ಯಾಕ್ಟ್ರಿ ಇತ್ತು, ಸೊ ಜಾಸ್ತಿ ಆಗಿತ್ತು. ಈ ಸರ್ತಿನೂ ಕೂಡ ಅದೇ ರೀತಿ ತಂತ್ರಗಾರಿಕೆ ಅಲ್ಲ, ಈ ಸರ್ತಿ ಕುಮಾರಸ್ವಾಮಿ ಮೇಲೆ ಆರೋಪಗಳ ಸುರಿಮಳೆಯನ್ನು ಹೊರಿಸ್ತಾ ಇದ್ದಾರೆ. ಜಾತಿ, ಮಠ, ಸ್ವಾಮೀಜಿಗೆ ದ್ರೋಹ, ಇದೇ ಕಾಂಗ್ರೆಸ್ನ ದಾಳ. ಎಲೆಕ್ಷನ್ ಮುಗಿಯುವವರೆಗೂ ಇದೇ ಕಾರ್ಡನ್ನು ಬಳಕೆ ಮಾಡೋದು. JDS ವಿರುದ್ಧ ಸ್ಟ್ರಾಂಗ್ ಗೌಡ್ರ ಗದ್ದಲ ಕಾರ್ಡನ್ನು ಬಳಸ್ತಕ್ಕಂಥದ್ದು ಈಗ ಕಾಂಗ್ರೆಸ್ನ ತಂತ್ರಗಾರಿಕೆಯಾಗಿದೆ. ಅದಕ್ಕೋಸ್ಕರನೇ ಮೊನ್ನೆಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಎಷ್ಟೆಲ್ಲ ಆರೋಪಗಳನ್ನ ಮಾಡಿದ್ರು. ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯ ಮಠವನ್ನು ಹುಟ್ಟಾಕಿದ್ಯಾರು ಅಂತ ಒಂದು ಪ್ರಶ್ನೆ, ಅದು ನಿನ್ನೆ ಚಲುವರಾಯಸ್ವಾಮಿ ಅವರು ಕೇಳಿದ್ದು. ಬಟ್ ಆಗ 96ರಲ್ಲಿ ಚಲುವರಾಯಸ್ವಾಮಿ ಅವರೇ ಮುಂದೆ ನಿಂತು ಮಠ ಸ್ಥಾಪನೆ ಮಾಡಿದ್ರು, ವಿಶ್ವ ಒಕ್ಕಲಿಗ ಮಠ ಅಂತನ್ಬಿಟ್ಟು. ಅದನ್ನೆಲ್ಲ ಅವ್ರು ಮರೆತುಬಿಟ್ಟು ಈಗ ಅದನ್ನು ಕುಮಾರಸ್ವಾಮಿ ಮೇಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಚುಂಚನಗಿರಿ ಮಠಕ್ಕೆ ಪರ್ಯಾಯವಾಗಿ ವಿಶ್ವ ಒಕ್ಕಲಿಗ ಮಠವನ್ನು ಸ್ಥಾಪಿಸಿದ್ದು ಅದು ಕುಮಾರಸ್ವಾಮಿ ಅಂತ ಈಗ ಆರೋಪ. ಬಟ್ ಇವೆಲ್ಲ ಮುಗಿದೋಗಿರೋ ಕಥೆ. ಇದಾದ್ಮೇಲೆ ಎಷ್ಟು ಎಲೆಕ್ಷನ್ ಆಗಿದೆ, ಎಷ್ಟು ಎಲೆಕ್ಷನಲ್ಲಿ JDS ಕೈ ಹಿಡಿದಿದ್ದಾರೆ ಜನ. ಸಮುದಾಯದ ಮಠವನ್ನು ವಿಭಜಿಸಿ 2 ಮಠ ಕಟ್ಟಿದವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ರು. ಸಮುದಾಯದ ಮಠವನ್ನು ಒಡೆದ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲ ಓಕೆ, ಅದೇ ಹೇಳಿದ್ನಲ್ಲ, ಎಲ್ಲ ಹಳೆಯ ವಿಚಾರಗಳು ಇವೆಲ್ಲವೂ ಕೂಡ. ಇದ್ರ ಜೊತೆಗೆ ಇನ್ನೂ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಏನು ಅಂತಂದರೆ, ಲೋಕಸಮರದ ಹೊತ್ತಲ್ಲೇ ಕರ್ನಾಟಕದಲ್ಲಿ ಫೋನ್ ಕದ್ದಾಲಿಕೆ ಕದನ. ಇದು ಕೂಡ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಡೆದಿದ್ದು. ಅದಾದಮೇಲೆ ಅದು CBI ಎನ್ಕ್ವೈರಿ ಮಾಡಿ ಬಿ ರಿಪೋರ್ಟ್ ಹಾಕಿ ಎಲ್ಲ ಆಗೋಗಿದೆ. ಶ್ರೀಗಳ ಫೋನ್ ಕದ್ದಾಲಿಕೆ ಮಾಡಿದ್ದು ಕುಮಾರಸ್ವಾಮಿಯವರು ಅಂತಕ್ಕಂಥ ಆರೋಪ. ಇದು ಕೂಡ ಚಲುವರಾಯಸ್ವಾಮಿ ನಿನ್ನೆ ಮಾಡಿರ್ತಕ್ಕಂಥದ್ದು. HDK ವಿರುದ್ಧ ಫೋನ್ ಕದ್ದಾಲಿಕೆ ಆರೋಪದ ಅಸ್ತ್ರ, ಹಳೆ ವಿಚಾರ ಇದು. ಮತ್ತು ಕುಮಾರಸ್ವಾಮಿನ ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ ಸ್ಟಿಲ್ ಈ ಥರದ ಅಸ್ತ್ರಗಳನ್ನು ಬಿಟ್ಟು, ಯಾಕೆಂದರೆ ಹಳೆ ಮೈಸೂರು ಭಾಗದಲ್ಲಿ JDS ಸ್ಟ್ರಾಂಗ್ ಆಗಿದೆ ಈಗಲೂ ಕೂಡ. ಅದು ಅಲ್ಲದೆ BJP ಜೊತೆ ಮೈತ್ರಿ ಬೇರೆ ಮಾಡಿಕೊಂಡಿದೆ. ಇದು ಸ್ವಲ್ಪ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಜಾಸ್ತಿ ಮಾಡಿದೆ. ಯಾವಾಗ ಕುಮಾರಸ್ವಾಮಿಯವರು ಎಲ್ಲ ಒಕ್ಕಲಿಗ ನಾಯಕರನ್ನ ಕರ್ಕೊಂಡೋಗಿ ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿದ್ರೋ ಅವಾಗಿಂದ ಶುರುವಾಯಿತು ಈ ಎಲ್ಲ ಆರೋಪಗಳು ಕೂಡ. ಎಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಆ ಕಡೆಗೆ ಹೋಗ್ಬಿಡುತ್ತೋ ಅಂತಕ್ಕಂಥ ಟೆನ್ಷನ್. ಹಾಗಾಗಿ ಇವಾಗ ಅವರು ಚುನಾವಣಾ ಅಸ್ತ್ರವನ್ನು ಬಿಡ್ತಾ ಇದ್ದಾರೆ, ಇವರು ಚುನಾವಣಾ ಅಸ್ತ್ರ ಬಿಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ಒಕ್ಕಲಿಗರಿಗೆ ಯಾರು ಅಧಿನಾಯಕ ಅಂತಕ್ಕಂಥದ್ದು ಡಿಸೈಡ್ ಆಗಬೇಕಾಗಿರೋದು ಮತದಾರರಿಂದ, ಒಕ್ಕಲಿಗ ಸಮುದಾಯದ ಮತದಾರರಿಂದ. ಇದನ್ನು ಗೊತ್ತಿರೋವಂಥ ವಿಚಾರನೇ, ನಾನೀಗ ಮಾತಾಡೋಕ್ಕೆ ಹೋಗಲ್ಲ, ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡಿಸಿದ್ರು ಅವತ್ತು ಮುಖ್ಯಮಂತ್ರಿ. ನಿಜನಾ ಸರ್ ಆ ವಿಷಯ? ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ. ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋದು. ನೋಡಪ್ಪ, ಇದನ್ನು ಗೊತ್ತಿರೋವಂಥ ವಿಚಾರನೇ. ಇದೇ GT ದೇವೇಗೌಡ, ಇದೇ ಶಿವಲಿಂಗೇಗೌಡ, ಇವರು ನಮ್ಮ ಚನ್ನರಾಯಪಟ್ಟಣದ MLA, ಅವರೆಲ್ಲ ಜೊತೆಲೇ ಇದ್ರಲ್ಲ. ನಾನು ಇವ್ರು ಬಾಂಬೆಗೆ ಹೋಗಿ ಹೋಟ್ಲ್ ಮುಂದೆ ಕೂತ್ಕೊಂಡಾಗ ಟೆಲ್ಮಿ ಏನು ವಿಷಯ ಕೊಟ್ಟೆ ಅಂತ ಚರ್ಚೆ ಕರೀರಿ. ಅದೆಲ್ಲ ಡಿ ಕೆ ಶಿವಕುಮಾರ್ ಮಾಡಿರುವಂಥದ್ದು ಸುಮ್ಮನೆ ಡ್ರಾಮಾ. ಏನು ನಿಜವಾಗಿಯೂ ನಂಗೆ ರಾಜಕೀಯವಾಗಿ ವಿಷಯ ಕೊಟ್ಟುಬಿಟ್ರು. ನನ್ನ ಬ್ಲಡ್ಡಲ್ಲೇ ಇಲ್ಲ. ಏನಿದೆ, ಐ ಆಮ್ ಎ ಸ್ಟ್ರೈಟ್ ಫೈಟರ್ ಆ್ಯಂಡ್ ಎ ಸ್ಟ್ರೀಟ್ ಫೈಟರ್ ಆಲ್ಸೋ. ಅವರೇನೋ ಐ ಆಮ್ ಎ ಸ್ಟ್ರೀಟ್ ಫೈಟರ್ ಅಂತ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ ರಾಮಚಂದ್ರ ಹತ್ರ ಗಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗಿದೆ. ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ಗ್ರೌಂಡೇ ಅದಲ್ವಾ, ಅದರಿಂದ ಮಾತಾಡಿ. ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? ಪಾಪ ಅವನು ಯಾರೋ ಬೀಳ್ತಾನೆ. ನಂದು ಮೊನ್ನೆ ನಾಮಿನೇಷನ್ ಪತ್ರ ಸಲ್ಲಿಸಿದಾಗ ನಾನೇನು ಆಸ್ತಿ ವಿವರ ಕೊಟ್ಟಿದ್ದೇನೆ, ಏನು ಆಲೂಗಡ್ಡೆ ಬೆಳೆದು ಕುಮಾರಸ್ವಾಮಿ ದುಡ್ಡು ಮಾಡಿದ್ರ ಅಂತ. ಬಂದು ನೋಡಪ್ಪ ಮಹಾನುಭಾವರೇ, ನಾನು ಬಿಡಿದಿದ್ದು ತೋಟ ಹೇಗಿಟ್ಟಿದ್ದೀನಿ, ರೈತನ ಮಗ ಒಂದು ತೋಟ ಹೇಗಿಡಬೇಕು ಅನ್ನೋದನ್ನ
ತೋರಿಸ್ಕೊಟ್ಟಿದ್ದೀನಿ, ಬಂದು ನೋಡಪ್ಪ. ಸಂಪಾದನೆ ಮಾಡಿದ್ದೇವೆ, ಹೌದು. ನಾವು ಇನ್ನೊಬ್ಬರ ಥರ ಕಂಡಕ್ಕೆ ಬೇಲಿ ಹಾಕಿ ಭೂಮಿಗಳಿಗೆ, ಸರ್ಕಾರದ ಭೂಮಿಗೆ ಬೇಲಿ ಹಾಕಿ ನಾವೇನು ಮಾಡಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀವಿ.